ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದ ಅಬ್ದುಲ್ ಖಾನ್, ನಗರ ಯುವ ಘಟಕ ಅಧ್ಯಕ್ಷ ಅಂಜನ್ ಕುಮಾರ್, ಗ್ರಾಮಾಂತರ ಯುವ ಘಟಕ ಅಧ್ಯಕ್ಷರಾದ ಹೇಮಂತ್ ಗೌಡ, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಣಿ, ಎನ್ಎಸ್ಯುಐ ಘಟಕದ ಅಧ್ಯಕ್ಷರಾದ ರಂಗನಾಥ್ ಮಾತನಾಡಿ, ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿ ಅವರ ಸುದೀರ್ಘ 50 ವರ್ಷಗಳ ಅನುಭವವನ್ನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅವರ ಸೇವೆಯನ್ನ ಪರಿಗಣಿಸಿ ಪ್ರಬಲ ಖಾತೆಯನ್ನ ನೀಡಿ ರಾಜ್ಯದ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು, ಇಲ್ಲವಾದರೆ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಹಳ ಬೇಕಾಗಿದ್ದಾರೆ. ಈ ರಾಜ್ಯಕ್ಕೆಲ್ಲ, ಇದು ಬಡ ನಮ್ಮ ಕ್ಷೇತ್ರಕ್ಕೆಲ್ಲ ಬರೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅವರು ಈ ಸಂಪುಟದಲ್ಲಿ ಇದ್ರೆ ಒಂದು ಹುಮ್ಮಸ್ಸು, ಒಂದು ಶಕ್ತಿ, ಒಂದು ಬಲ ತುಂಬ್ದಂಗೆ ಆಗುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಅವ್ರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಕಾನೂನು, ಸಂಸದೀಯ ವ್ಯವಹಾರ ಅಚ್ಚು ಕಟ್ಟಾಗಿ ಬಹಳ ನೀಟ್ ಅಂಡ್ ಕ್ಲೀನ್ ಆಗಿ ಅವರು ನಿಭಾಯಿಸಿದ್ದಾರೆ. ಯಾವುದೇ ಒಂಚೂರು ಕಲಂಕ ರಹಿತರವಾಗಿ ಅವರು ಆಡಳಿತವನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯಕ್ಕೆ ಬೇಕಾಗಿದ್ದಾರೆ. ಅವರ ಒಂದು ಅನುಭವ, ಅವರ ಒಂದು ಶಕ್ತಿ ಈ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ರೀತಿಯಿಂದ ಡೆವಲಪ್ ಆಗುತ್ತೆ ಅಂತ ಒಂದು ಕಾರಣದಿಂದ ಆದರೂ ಸಹ ಅವರು ಬೇಕಾಗಿದ್ದಾರೆ. ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಯಾವುದೇ ಇಲ್ಲಿ ಅವ್ರಿಗೆ ಅನುಭವ ಜಾಸ್ತಿ ಇದೆ. ಇವತ್ತು ಯೂಸ್ ಮಾಡಬೇಕಾಗಿದೆ. ನಾವು ಅದೇ ಪದೇ ಹೇಳ್ಬೇಕೇನಂತ ಇದೆ ಅಂದರೆ, 7ನೇ ಬಾರಿ ಶಾಸಕರಾಗಿ ಇವತ್ತು ರಾಜ್ಯದಲ್ಲಿ ಫೆಬ್ರವರಿ 2ನೇ ತಾರೀಕು ಬಂದರೆ 50 ವರ್ಷದ ಅನುಭವ ರಾಜಕಾರಣ ಆಗಿ ಅವ್ರು ಇವತ್ತು ಯೂಸ್ ಮಾಡ್ಕೋಬೇಕಾಗಿದೆ. ಮಾಡ್ಕೋಬೇಕು, ನಮ್ದೆಲ್ಲ ಒತ್ತಾಯ. ಬಹಳ ಹೋರಾಟ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಮೈನಾರಿಟಿ ಅಂತಾನೆಲ್ಲ, ಅಹಿಂದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಪರ ಧ್ವನಿಯನ್ನು ಯಾವತ್ತೂ ಅವರು ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಒಂದು ಗಾದೆ ಕೇಳಿದ್ದೀರಾ ನೀವು, ನಮಗೆ ಸಚಿವ ಸ್ಥಾನ ಬೇಡ, ನಮ್ಗೆ ಆ ಸ್ಥಾನ ಬೇಡ ಅಂತೇಳಿ ಬಿಟ್ಟೋಗರಿಗೆಲ್ಲ ಕರೆದು ಕೊಡ್ತಾ ಇದ್ದಾರೆ. ಮೇಲ್ಬಿದ್ದಿ ನಾವು ಮಾಡ್ತಾ ಇದೀವಿ, ನಾವು ಮೇಲ್ಬಿದ್ದು ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಕಡೆಗಣಿಸ್ತಾ ಇದ್ದಾರೆ ನಮ್ಮ ಸಾಹೇಬ್ರನ್ನ. ದಯವಿಟ್ಟು ನಾನು ಹೇಳೋದು ಕೇಳಿಸ್ಕೊಳ್ಳಿ, ನಿಮಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಟಿ.ಬಿ. ಜಯಚಂದ್ರ ಸಾಹೇಬ್ರು ಈಗಿನೇನು ಇನ್ನೊಂದು ಸ್ವಲ್ಪ ದಿನ ಬಂದರೆ 50 ವರ್ಷ ಪೂರ್ತಿ ಮಾಡ್ತಾರೆ. 50 ವರ್ಷದಲ್ಲೂ ಯಾವುದೇ ಪಕ್ಷದಿಂದ ಆಗಲಿ ನಮ್ಮ ಸಾಹೇಬ್ರು ಬಂದಿಲ್ಲ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆಮೇಲೆ ನಮ್ಮ ಇದರಲ್ಲಿ 3,000 ಕೋಟಿ ಅನುದಾನ ಇವತ್ತಿನವರೆಗೂ, ಆಮೇಲೆ 3,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ತಗೊಂಡ್ಬಂದಿದ್ದಾರೆ ನಮ್ಮ ಎಲ್ಲ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ. ಆಮೇಲೆ ಇಂಥ ಒಬ್ಬ ಹಿರಿಯ ಮುತ್ಸದ್ದಿಯನ್ನ ನೀವು ಕಡೆಗಣಿಸಿದ್ರೆ ಮುಂದೊಂದು ದಿನ ನೀವೇ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ನಮ್ಮ ಸಾಹೇಬ್ರು ಈಗ ಮೇಕೆದಾಟು ವಿಚಾರದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಏನು ಮೇಕೆದಾಟು ಇದು ನೀರಾವರಿ ತಗೊಂಡಿದಾರೋ ಆ ಇದರಲ್ಲಿ ನಮ್ಮ ಸಾಹೇಬ್ರು ಕೂಡ ತುಂಬಾ ನಾಲೆಡ್ಜ್ ಇದ್ದಾರೆ. ಅವ್ರಿಗೆ ಯಾವುದೇ ಸಂಪುಟ ಕೊಡ್ಲಿ, ಯಾವುದೇ ಮಂತ್ರಿ ಕೊಡ್ಲಿ, ನಿಭಾಯಿಸುವಂತಹ ಶಕ್ತಿ ಅವರಲ್ಲಿದೆ. ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟು ಒಂದು ಬೆಲೆ ಗೌರವವನ್ನ ನೀವು ಕಾಂಗ್ರೆಸ್ ಪಕ್ಷದವರು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಆಗುತ್ತೆ ಅಂತ ನಾವು ತುಂಬಾ ಆಸೆಗಳು ಇಟ್ಕೊಂಡಿದ್ವಿ. ನಮ್ಮ ಶಿರಾ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಖುಷಿಯಿಂದ ಅವತ್ತು ಆಚರಣೆ ಮಾಡಬೇಕು, ಸಂಭ್ರಮಾಚರಣೆ ಮಾಡ್ಬೇಕಂತ ನಮ್ದೊಂದು ದೊಡ್ಡದೊಂದು ಉದ್ದೇಶ ಇತ್ತು. ಕಾರಣಾಂತರಗಳಿಂದ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು, ಆಮೇಲೆ ನಮ್ಮ ರಾಹುಲ್ ಗಾಂಧಿಯವರು, ಹಾಗೆ ನಮ್ಮ ಸೋನಿಯಾ ಗಾಂಧಿಯವರು, ಮತ್ತು ನಮ್ಮ ಸುಜ್ವಲ ಸಾಹೇಬ್ರು ಅವರೆಲ್ಲ ಗಮನಕ್ಕೆ ತರಬೇಕು. ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೇಕಂತ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. 2013 CM ಕ್ಯಾಂಡಿಡೇಟ್ ಅಂತಂದು ಕಾಂಗ್ರೆಸ್ ಇದೇ ಲೀಡ್ರುಗಳೇ ಹೇಳ್ತಿದ್ರು. ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ MLAಗಳೇ ಅವರೇ ಹೇಳ್ತಿದ್ರು, ಜಯಚಂದ್ರ ಅವ್ರಿಗೆ CM ಸ್ಥಾನ ಕೊಟ್ರೆ ನಿಭಾಯಿಸೋ ಶಕ್ತಿ ಇದೆ ಅಂತಂದು. ಅಷ್ಟು ಬುದ್ಧಿವಂತಿಕೆ, ತಿಳುವಳಿಕೆ ಮತ್ತೆ ಅನುಭವ ಅಂತ ಇರೋಂಥ ಏಕೈಕ ರಾಜಕಾರಣಿ ಯಾರಾದ್ರೂ 224 ಜನದಲ್ಲಿ ಇದ್ದಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಶ್ರೀ ಟಿ.ಬಿ. ಜಯಚಂದ್ರ ಸಾಹೇಬ್ರು ಅಂತ ಹೇಳ್ಕೋಬಹುದು. ಅವ್ರಿಗೆ ಅನುಭವ ಆಗಿರೋ ವಯಸ್ಸು ನಮ್ಗಿನ್ನ ಆಗಿಲ್ಲ. ಬಟ್ ಅವ್ರ ಜೊತೆಲಿ ನಾವು ಇರೋದ್ರಿಂದ ಅಲ್ಪ ಸ್ವಲ್ಪ ನಾವು ನೋಡಿದೀವಿ, ತಿಳ್ಕೊಂಡಿದೀವಿ. ಅವ್ರ ಹತ್ರ ಕುಂಚಿಟಿಗರು ಮೇಜರ್ ಆಗಿ 15ರಿಂದ 20 ತಾಲೂಕರಲ್ಲಿ ಮೇಜರ್ ಆಗಿದ್ದಾರೆ. ನಿರ್ಣಾಯಕ ಮತಗಳಿದಾವೆ. ಆ ಕುಂಚಿಟಿಗ ಮತಗಳನ್ನ ಮುಂದಿನ ಚುನಾವಣೆಗೆ ನೀವೇನಾದ್ರೂ ಅನುಕೂಲ ಪಡ್ಕೋಬೇಕು ಅಂತಂದ್ರೆ ಇವತ್ತು ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿಗಿರಿ ಕೊಡ್ಲೇಬೇಕಾಗುತ್ತೆ. ಏನಾದ್ರೂ ನೀವು ಕೊಟ್ಟಿದ್ದೆ ಕೊಡಕ್ ಆಗ್ಲಿಲ್ಲ ಅಂತ ಅಂದಾಗ ಕುಂಚಿಟಿಗರು ಎಲ್ಲೋ ಒಂದ್ ಕಡೆ ಹಿನ್ನಡೆ ನಡೆಯುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯಮಾಡಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ಮತ್ತೆ ನಮ್ಮ ಕರ್ನಾಟಕ
ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಸಾಹೇಬ್ರು ಮತ್ತೆ ಕೆ ಸಿ ವೇಣುಗೋಪಾಲ್ ಸಾಹೇಬ್ರಿಗೂ ಎಲ್ಲರಿಗೂ ಮನವಿ ಮಾಡ್ಕೊಂತೀವಿ, ದಯಮಾಡಿ ಈ ಸರಿ TB ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿಗಿರಿ ಕೊಡ್ರಿ. ಅವರು 7 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿ ಆದಂಥವ್ರು, ತುಂಬಾ ಸೀನಿಯರ್ ಇದ್ದಾರೆ, ತುಂಬಾ ಅನುಭವಿಸ್ತಿದ್ದಾರೆ. ಅವ್ರಿಗೆ ಕಡೆಗಣಿಸಿರೋದು ನಮಗೆ ತುಂಬಾ ದುಃಖ ಆಗ್ತಿದೆ. ಯಾಕೆಂದ್ರೆ ನಮ್ಮ ತಾಲೂಕು ತುಂಬಾ ಅಭಿವೃದ್ಧಿ ಆಗಬೇಕು. ಮತ್ತೆ ಅವ್ರಿಗೆ ಮಿನಿಸ್ಟರ್ ಕೊಟ್ಟು ತುಮಕೂರು ಉಸ್ತುವಾರಿ ಕೊಟ್ಟಲ್ಲಿ ನಮ್ಮ ಶಿರಾ ತಾಲೂಕನ್ನ ಡಿಸ್ಟಿಕ್ ಮಾಡ್ಬೋದು, ಜಿಲ್ಲೆ ಮಾಡ್ಬೋದು. ಆ ಉದ್ದೇಶದಿಂದ ನಾವೆಲ್ಲ ಶಿರಾ ತಾಲೂಕಿನ ಜನತರು ಇದನ್ನ ಕೇಳಬೇಕು. ಯಾಕೆಂದ್ರೆ ನಮ್ಮ ಶಿರಾ ಜಿಲ್ಲೆ ಆಗಬೇಕು. ಮುಖ್ಯವಾಗಿ ಅವ್ರು ಮಿನಿಸ್ಟರ್ ಆಗೋದ್ರಿಂದ ನಮ್ಗೆ ಏನು ಅನುಕೂಲ ಅಂತಂದ್ರೆ ಶಿರಾ ಜಿಲ್ಲೆ ಆದ್ರೆ ತುಂಬಾ ಅಭಿವೃದ್ಧಿ ಆಗುತ್ತೆ. ತುಂಬಾ ರೈತರುಗಳಿಗೆ ಆಗ್ಲಿ, ನಮ್ಮ ಟೌನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬರುತ್ತೆ. ದಯವಿಟ್ಟು ನಾನು ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ಹಿರಿಯರಾದಂಥ ನಮ್ಮ DB ಜಯಚಂದ್ರ ಸಾಹೇಬ್ರಿಗೆ ಕೊಡಬೇಕು ಅಂತ ಕೇಳ್ಕೊಂತೀನಿ. ಏನು ನಮ್ಮ DK ಶಿವಕುಮಾರ್ ಸಾಹೇಬ್ರು ಎಣ್ಣೆ ಪಟ್ಟಿ ಮಾಡ್ತಿದ್ದಾರೆ, ಯುವಕರಿಗೆ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯುವಕರಿಗೆ ಆದ್ಯತೆ ಕೊಟ್ಟಲ್ಲಿ ಇನ್ನೂ ತುಂಬಾ ಪೋಸ್ಟ್ಗಳಿದಾವೆ, ಇನ್ನೂ ಖಾಲಿ ಇದಾವೆ. ಅದರಲ್ಲಿ ನಮ್ಮ TB ಜಯಚಂದ್ರ ಸಾಹೇಬ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ